ಮಂಡ್ಯ ಕಬ್ಬು ಬೆಳೆಗಾರರು ಕಂಗಾಲಾಗ್ಬಿಟ್ಟಿದ್ದಾರೆ. ಮೈ ಶುಗರ್ ಕಾರ್ಖಾನೆ ವ್ಯಾಪ್ತಿಯ ರೈತರಿಗೆ ಸಂಕಷ್ಟ ಆಗ್ತಾ ಇದೆ. ಕಬ್ಬು ನುರಿಯುವ ಮುನ್ನವೇ ಸರ್ಕಾರಿ ಕಾರ್ಖಾನೆ ಬಂದ್ ಆಗ್ಬಿಟ್ಟಿದೆ. ಈ ವರ್ಷದ ಕಬ್ಬು ನುರಿಯುವ ಕಾರ್ಖಾನೆ ನಿಲ್ಲಿಸ್ಬಿಟ್ಟಿದೆ. ಸರ್ಕಾರದ ನಿರ್ಧಾರಕ್ಕೆ ಕಬ್ಬು ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಜಮೀನಲ್ಲೇ ಉಳಿದು ಬಿಟ್ಟಿದೆ ಬೆಳೆದ ಲಕ್ಷಾಂತರ ರೂಪಾಯಿ ಟನ್ ಕಬ್ಬು. ಸರ್ಕಾರಿ ಕಾರ್ಖಾನೆನೇ ಬಂದ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಪದೇ ಪದೇ ವಿವಾದಕ್ಕೀಡಾಗುತ್ತೆ. ಒಂದ್ಸಾರಿ ಬಂದ್ ಆಗುತ್ತೆ, ಇಷ್ಟೆಲ್ಲ ಹೋರಾಟಗಳಾದ್ಮೇಲೆ ರೈತರ ಆಕ್ರೋಶ ವ್ಯಕ್ತವಾದ್ಮೇಲೆ ಅದನ್ನ ಓಪನ್ ಮಾಡ್ತಾರೆ. ಮತ್ತೆ ಆಗಾಗ ಬಂದ್ ಆಗ್ತಾ ಇರುವಂತಹ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ. ಈಗ ಮತ್ತೊಮ್ಮೆ ಅದೇ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಬಂದ್ ಆಗ್ಬಿಟ್ಟಿದೆ. ಹಾಗಾಗಿ ರೈತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ಈ ಬಂದು ವಾಪಸ್ ಓಪನ್ನು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾದಾಗ ಸರ್ಕಾರ ಅಲರ್ಟ್ ಆಗುತ್ತೆ. ಯಾವಾಗ ಇದಕ್ಕೆ ಫುಲ್ ಸ್ಟಾಪ್ ಇಡೋದು? ಶ್ರುತಿ, ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ತವರು ಜಿಲ್ಲೆ ಮಂಡ್ಯದಲ್ಲಿ ರೈತರಿಗೆ ಸಂಕಷ್ಟ ತಪ್ಪೋ ರೀತಿ ಕಾಣಿಸ್ತಾ ಇಲ್ಲ. ಪದೇ ಪದೇ ಆ ಸಂಕಷ್ಟಕ್ಕೆ ಸಿಲುಕ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಮೈ ಶುಗರ್ ವ್ಯಾಪ್ತಿಯ ಕಬ್ಬು ಬೆಳೆಗಾರರು ನಿಜಕ್ಕೂ ಕೂಡ ಅಕ್ಷರಶಃ ಏನ್ ಕಂಗಾಲಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನೋ ಮೈ ಶುಗರ್ ಕಾರ್ಖಾನೆಯನ್ನ ಕಳೆದ 24ನೇ ತಾರೀಕಿಂದ ಬಂದ್ ಮಾಡಲಾಗಿದೆ. ಈ ವರ್ಷದ ಕಬ್ಬು ನುರಿಯುವ ಕಾರ್ಯವನ್ನ ಸ್ಥಗಿತಗೊಳಿಸಲಾಗಿದೆ. ಇದು ರೈತರನ್ನ ಕಂಗಾಲಾಗುವಂತೆ ಮಾಡಿರುವಂತದ್ದು. ಸದ್ಯ ಮೈಶುಗರ್ ನಲ್ಲಿ 2,01,000 ಟನ್ ಕಬ್ಬನ್ನ ನುರಿಯಲಾಗಿದೆ. ಆದ್ರೆ ಇನ್ನೂ ಕೂಡ ಜಮೀನಿನಲ್ಲಿ ಲಕ್ಷಾಂತರ ಟನ್ ಕಬ್ಬು ಬಾಕಿ ಇರುವಂತದ್ದು. ಅದ್ರ ಜೊತೆಗೆ ಕಬ್ಬಿನಲ್ಲಿ ಹೂ ಬಿಡ್ತಾ ಇದೆ. ಇದರಿಂದ ಇಳುವರಿ ಕೂಡ ಕಡಿಮೆ ಆಗುವಂತ ಎದುರಾಗಿರುವಂತದ್ದು. ಏನು ಈ ಏಕಾಏಕಿ ಕಾರ್ಖಾನೆಯನ್ನ ನಿಲ್ಸಿದ್ರೆ ಈ ಕಬ್ಬನ್ನ ನಾವು ಎಲ್ಲಿಗೆ ಪೂರೈಸೋಣ ಅನ್ನೋದು ಒಂದು ಗೊಂದಲಕ್ಕೆ ಸಿಲುಕಿರುವಂತ ರೈತರು. ಏನು ಆರಂಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೈ ಶುಗರ್ ಕಾರ್ಖಾನೆ ವ್ಯಾಪ್ತಿಯ ಕಬ್ಬನ್ನ ಬೇರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಬಾರ್ದು ಅನ್ನೋ ಒಂದು ಕಂಡೀಷನ್ ಹಾಕಿದ್ರು. ಇದೀಗ ಏಕಾಏಕಿ ಕಬ್ಬನ್ನ ನುರಿಯುವ ಕಾರ್ಯವನ್ನ ನಿಲ್ಸಿದ್ದಾರೆ. ಈಗ ಯಾವ ಕಾರ್ಖಾನೆಗೆ ಪೂರೈಸಬೇಕು ಅನ್ನೋದೇ ಈಗ ಒಂದು ಪ್ರಶ್ನೆ ಜೊತೆಗೆ ಗೊಂದಲದಲ್ಲಿ ರೈತರು ಸಿಲುಕಿದ್ದಾರೆ. ಅದ್ರ ಜೊತೆಗೆ ಆಲೆ ಮನೆಗಳಿಗೆ ಕಬ್ಬನ್ನ ಕೊಡೋಣ ಅಂದ್ರೆ ಆಲೆ ಮನೆಯ ಮಾಲೀಕರು ಕಡಿಮೆ ಬೆಲೆಗೆ ಕಬ್ಬನ್ನ ಕೇಳ್ತಾ ಇದ್ದಾರೆ. ಇದು ಏನು ರೈತರ ಸಂಕಷ್ಟಕ್ಕೆ ಕಾರಣ ಆಗಿರುವಂತದ್ದು. ತಕ್ಷಣ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು. ನಮ್ಮ ಕಬ್ಬನ್ನ ಕಾಲೆ ಮಾಡಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು. ಫ್ಯಾಕ್ಟರಿಯನ್ನ ಮತ್ತೆ ಆನ್ ಮಾಡ್ಬೇಕು. ಇಲ್ಲ ಅಂದ್ರೆ ಬೇರೆ ಕಾರ್ಖಾನೆಗಳಿಗೆ ನಮ್ಮ ಕಬ್ಬನ್ನ ಪೂರೈಸುವ ಮೂಲಕ ನಮ್ಗೆ ನೆರವು ನೀಡಬೇಕು. ಇಲ್ಲಾಂದ್ರೆ ನಾವು ಆತ್ಮಹತ್ಯೆ ದಾರಿಯನ್ನ ಇಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಶ್ರುತಿ, ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ತಿರುಗಿ ಬಿದ್ದಿರುವ ಯತ್ನಾಳ್ ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟಕ್ಕಿಳಿದಿದ್ದಾರೆ. ಎಷ್ಟೇ ಎಚ್ಚರಿಕೆ ನೀಡಿದ್ರು ಡೋಂಟ್ ಕೇರ್ ಅನ್ನದ ಶಾಸಕ BY ವಿಜೇಂದ್ರ ಅವರಿಗೆ ತಿರುಗೇಟು ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಯಾರ್ದೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋ ಹೋರಾಟ ಅಲ್ಲ. ಹೋರಾಟ ಮಾಡೋದನ್ನ ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ವಿನಂತಿ ಮಾಡಿಕೊಂಡು ವಿ ಡೋಂಟ್ ಕೇರ್. ಕಮಲದಲ್ಲಿ ಒಡಕು, ಯಡಿಯೂರಪ್ಪ ಗರಂ. BSY ಮಾತಿಗೆ ಯತ್ನಾಳ್ ಡೋಂಟ್ ಕೇರ್. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಮುಗಿಲೆದ್ದಿದೆ. BY ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿಯೇ ಯತ್ನಾಳ್ ಕೆಂಟ ಕಾಡ್ತಾ ಇದ್ದಾರೆ. ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟಕ್ಕಿಳಿದಿದ್ದಾರೆ. ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಡೋಂಟ್ ಕೇರ್ ಅನ್ನದ ಶಾಸಕ ಅಪ್ಪ ಮಗನ ವಿರುದ್ಧ ಸಮರಕ್ಕಿಳಿದಿದ್ದಾರೆ. ಯತ್ನಾಳ್ ನಡೆ ವಿರುದ್ಧ ಗರಂ ಆಗಿರುವ BS ಯಡಿಯೂರಪ್ಪ ಕೆಂಡವಾಗಿದ್ದಾರೆ. ಪ್ರತ್ಯೇಕವಾಗಿ ಹೋರಾಟ ಮಾಡುವುದನ್ನ ಕೈಬಿಟ್ಟು ಪಕ್ಷದೊಂದಿಗೆ ಕೈ ಜೋಡಿಸುವಂತೆ BSY ಹೇಳಿದ್ರು. ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನ ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ವಿನಂತಿ ಮಾಡಿಕೊಂಡು, ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ. ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು, ಕೇಂದ್ರದ ನಾಯಕರಿಗೆ ಬಿಟ್ಟು. ಇತ್ತ ವಕ್ಫ್ ವಿರುದ್ಧ ಜಾಥಾ ಕೈಗೊಂಡಿರುವ ಯತ್ನಾಳ್ ಟೀಮ್ ಇವತ್ತು ಕಲಬುರಗಿಗೆ ಎಂಟ್ರಿ ಕೊಡ್ತು. ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ DC ಕಚೇರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಈ ವೇಳೆ ಎಲ್ಲಾ ಅಪ್ಪ ಮಕ್ಕಳ ಮನವಿಗೆ ಡೋಂಟ್ ಕೇರ್ ಅಂದ್ರು.
ಯಾರ್ದೋ ಒಬ್ಬ ಮಗನ ಮುಖ್ಯಮಂತ್ರಿ ಮಾಡೋಕೆ ಹೋರಾಟ ಅಲ್ಲ. ಯಾವುದೋ ಒಬ್ಬ ಮಗನ ರಾಜ್ಯಾಧ್ಯಕ್ಷ ಉಳಿಸಿದ್ರ ಸಲುವಾಗಿ ಹೋರಾಟ ಅಲ್ಲ. ಇಡೀ ಸಮಸ್ತ BJP ಕಾರ್ಯಕರ್ತರು ಹಿಂದೂಗಳು ನಮ್ಮ ಜೊತೆಗಿದ್ದಾರೆ. ಇದು ಏನು, ಇದು ಜರ್ಮನ್ ಹಿಟ್ಲರ್ ಆಡಳಿತ ಇಲ್ಲ. ಇದು ಜನಪರ ಹೋರಾಟ, ಸ್ವಯಂ ಪ್ರೇರಣೆಯಿಂದ ಬರ್ತಾರೆ. ಸರ್, ಈಗ ತಮ್ಮ ಈ ಒಂದು ಹೋರಾಟದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರೇ ಆಕ್ರೋಶ ವ್ಯಕ್ತಪಡಿಸಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಒಂದಷ್ಟು ವಿಚಾರ. ಶಿಸ್ತು ಕ್ರಮಕ್ಕೆ ಇದು ಮಾಡ್ತೀವಿ ಕೋರ್ ಕಮಿಟಿಯಲ್ಲಿ ಅಂತ. ವಿ ಡೋಂಟ್ ಕೇರ್. ಕೇಂದ್ರ ನಾಯಕರಿಗೆ ಕೂಡ ಶಿಫಾರಸು ಮಾಡ್ತೀವಿ ಅಂತ. ವಿ ಡೋಂಟ್ ಕೇರ್. ಇಷ್ಟಕ್ಕೆ ಸುಮ್ಮನಾಗದ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಾವು ವಕ್ಫ್ ವಿರುದ್ಧ ಜಾಗೃತಿಗಾಗಿ ಹೋರಾಟ ಮಾಡ್ತಿದ್ದೇವೆ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ ಅಂತ ಅಂದ್ರು. ಎಷ್ಟೋ ಮಠಾಧೀಶರಿಗೆ ತಮ್ಮ ಮಠದ್ದೇ ಉತ್ತಾರ ತಗೊಂಡಿಲ್ಲ ಅವರು. ಈಗ ಹೋಗಿ ತೆಗಿಲಕತ್ತಾರ ವಕಫ್ ಆಗ್ಯಾವ ನಮ್ಮ ಬಿಜಾಪುರ್ನಾಗ. ಅದಕ್ಕೆ ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನು ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಮತ್ತು ಯಡಿಯೂರಪ್ಪನ ಸ್ವಹಿತ ಶಕ್ತಿಗೆ ಮಾಡಿದ್ರಲ್ರಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡಿರ್ತಕ್ಕ. ಹೌದು. ಯಾರ ಎಚ್ಚರಿಕೆಗೂ ಕ್ಯಾರೆ ಅನ್ನದ ಯತ್ನಾಳ್ ಟೀಮ್ ವಕ್ಫ್ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಸದ್ಯ ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದ್ದು, ಪಕ್ಷದ ಏಳಿಗೆಗೆ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಕಾದ್ ನೋಡಬೇಕಾಗಿದೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಪ್ರತಿಷ್ಠಿತ ಮೊಬೈಲ್ ಶೋರೂಮ್ ಮಾಲೀಕರೇ ಎಚ್ಚರ ಎಚ್ಚರ. ಸಿಟಿಯಲ್ಲಿ ಆಕ್ಟಿವ್ ಆಗಿದೆ ಕುಖ್ಯಾತ ಬೆಡ್ಶೀಟ್ ಗ್ಯಾಂಗ್. ಪ್ರಖ್ಯಾತ ಮೊಬೈಲ್ ಶೋರೂಮ್ಗಳೇ ಇವರ ಟಾರ್ಗೆಟ್ ಅಂತೆ. ಮಧ್ಯರಾತ್ರಿ ಶೋರೂಮ್ ಬಳಿ ಕಳ್ಳ ಬೆಕ್ಕಿನಂತೆ ಬರ್ತಾರೆ. ಬೆಡ್ಶೀಟ್ ಅಡ್ಡ ಹಿಡಿದು ಶಟರ್ ಮುರಿದು ಕನ್ನ ಹಾಕ್ತಾರೆ. ಬೈಯಪ್ಪನಹಳ್ಳಿ ಪೊಲೀಸರಿಂದ 8 ಮಂದಿ ಬಂಧನವಾಗಿದೆ. ಬಿಹಾರ ಮೂಲದ ನಟೋರಿಯಸ್ ಟೀಮ್ ಸದ್ಯ ಬಂಧನವಾಗಿದೆ. ಮೊಬೈಲ್ ಶೋರೂಮ್ ಮಾಲೀಕರು ಎಚ್ಚರವಾಗಿರಬೇಕು. ಕಾರಣ ರಾತ್ರಿ ಹೊತ್ತಲ್ಲೇ ಕಳ್ಳ ಬೆಕ್ಕಿನಂತೆ ಎಂಟ್ರಿ ಕೊಡುತ್ತೆ ಈ ಗ್ಯಾಂಗ್, ಅದು ಕೂಡ ಬೆಡ್ಶೀಟ್ ಹಿಡ್ಕೊಂಡು. ಯಾಕಂದ್ರೆ ಯಾರಿಗೂ ಕೂಡ ಕಾಣಿಸ್ತಾ ಇರೋ ರೀತಿಯಲ್ಲಿ ಬೆಡ್ಶೀಟ್ ಅನ್ನ ಅಡ್ಡ ಹಿಡಿದು ಶಟರ್ ಮುರಿದು ಒಳಗಡೆ ನುಗ್ಗಿ ಐಷಾರಾಮಿ ಮೊಬೈಲ್ಗಳನ್ನೇ ಅಲ್ಲಿಂದ ಎಸ್ಕೇಪ್ ಮಾಡೋದೇ ಇವರ ದಂಧೆ ಅಂತೆ. ಸದ್ಯ 8 ಜನರ ಬಂಧನ ಕೂಡ ಆಗಿದೆ. ದೃಶ್ಯ ನೋಡ್ತಾ ಇದ್ರಿ, ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿ ನಡೆದಂತ ಘಟನೆ ಇದು. ಮೊಬೈಲ್ ಶೋರೂಮ್ ಶಟರ್ ಮುರಿತಾ ಇರೋದು, ಒಬ್ಬನ ಕೈಯಲ್ಲಿ ಬೆಡ್ಶೀಟ್ ಇರೋದು, ಅದನ್ನ ಮರೆ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರತಿಷ್ಠಿತ ಮೊಬೈಲ್ ಶೋರೂಮ್ಗಳೇ ಇವರ ಟಾರ್ಗೆಟ್ ಅಂತೆ. ಕಾರಣ ಕಾಸ್ಟ್ಲಿ ಮೊಬೈಲ್ಗಳನ್ನ ಎಗರಿಸಿ ಎಸ್ಕೇಪ್ ಆಗ್ತಾರೆ ಅಲ್ಲಿಂದ. ಬೆಂಗಳೂರಿನಲ್ಲಿ ಇಂದಿರಾನಗರದಲ್ಲಿ ಯುವತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿರಾನಗರ ಠಾಣೆ ಪೊಲೀಸರ ತನಿಖೆ ಚುರುಕಾಗಿದೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 2 ವಿಶೇಷ ತಂಡ ರಚನೆ ಮಾಡಿ ತನಿಖೆ ನಡೆಸಲಾಗ್ತಾ ಇದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಅರವ್ ನೋಯ್ ಎಂಬಾತನಿಂದ ಕೊಲೆ ನಡೆದಿರುವ ಶಂಕೆ ಇದೆ. ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಿರುವ ಶಂಕೆ ಕೂಡ ಇದೆ. ಆರೋಪಿ ಅರವ್ ನೋಯ್ ಮತ್ತೊಂದು ಕಡೆ ಕೊಲೆಯಾಗಿರುವ ಯುವತಿಗೂ ಪರಿಚಯ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 6 ತಿಂಗಳಿಂದ ಇಬ್ಬರ ಮಧ್ಯೆ ಸ್ನೇಹ ಇದ್ದ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. 2